ವೆಸ್ಟರ್ನ್ ರಿವರಲ್ಲಿ ಡಾರ್ಲಿಂಗ್ ಇದೆ, ಅದು ಕೊಡಿ. ವೈಲೆಟ್ ರಿಬಿಟ್ ಕೆಳಗಡೆಯಿಂದ ಮುರೆಯಿಂದ ಬಂದು ಸೇರ್ತಾ ಇದೆ, ಹೌದಾ? ಮುರೆ ರಿವರ್ ಸೇರ್ತಾ ಇದೆ. ನೆಕ್ಸ್ಟು ಮುರುಂಬಿಡ್ಚಿ ಅಂತ ಒಂದು ಸೇರ್ತಾ ಇದೆ, ಮುರುಂಬಿಡ್ಚಿ, ಹೌದಾ? ಮೇಲ್ಗಡೆ ಮುರ್ರೆ ಮೇಲ್ಗಡೆ, ಹೌದಾ ಇಲ್ಲ? ಸೊ ಮುರ್ರೆ ಡಾರ್ಲಿಂಗ್ ಏನಾಗುತ್ತೆ, ಇದು ಒನ್ ಆಫ್ ದಿ ಮೇಜರ್ ರಿವರ್ ಬೇಸಿನ್ ಇನ್ ಆಸ್ಟ್ರೇಲಿಯಾ. ನೆಕ್ಸ್ಟ್ ನೋಡಿ, ಇಲ್ಲಿ ಐರ್ ಅಂತ ಲೇಕ್ ಕಾಣಿಸ್ಕೊಳ್ತಾ ಇದೆ. ಐರ್ EY ಆಗಿ ಐರ್ ಲೇಕ್, ಹೌದಾ? ಸೊ ಮೇಜರ್ ಲೇಕ್ ಇನ್ ಆಸ್ಟ್ರೇಲಿಯಾ. ಅದು ಪೂರ್ತಿ ಯಾಕೆ ಸಾಲ್ಟ್ ವಾಟರ್ ಲೇಕ್, ಹೌದಾ? ಸಾಲ್ಟ್ ವಾಟರ್ ಲೇಕ್ ಯಾಕೆ ಪೂರ್ತಿ ಇಂಟೀರಿಯರ್ ಒಳಗಡೆ ಕಾಣಿಸ್ಕೊಳ್ತಿದೆ, ಹೈಯೆಸ್ಟ್ ಟೆಂಪರೇಚರ್ ಇರುತ್ತೆ ಹಂಗಾಗಿ. ಆಮೇಲೆ ಇಲ್ಲೇನಾಗುತ್ತೆ, ಆರ್ಟಿಸಿಯನ್ ಅಂತ ಬೆಲ್ಸ್ ಕಾಣಿಸ್ಕೊಳ್ಳುತ್ತೆ, ಆರ್ಟಿಸಿಯನ್ ಬೆಲ್ಸ್, ಕನ್ನಡದಲ್ಲಿ ಆರ್ಟಿಸಿಯನ್ ಬಾವಿಗಳು. ಇವು ಕೂಡ ಏನಾಗುತ್ತೆ, ಪೂರ್ತಿ ಸಾಲ್ಟ್ ವಾಟರ್, ಹೌದಾ? ಆರ್ಟಿಸಿಯನ್ ಬೆಲ್ಸ್ ಯಾಕೆ ಮೇಜರ್ ನೋಡ್ಕೊಳ್ಳಿ. ಇಲ್ಲೆಲ್ಲ ಏನಾಗುತ್ತೆ, ಪೂರ್ತಿ ಡೆಸರ್ಟ್ ಏರಿಯಾ ಇದೆ, ಹೌದಾ? ವಿಂಡ್ ಆಕ್ಷನ್ ತುಂಬ ಫಾಸ್ಟ್ ಫ್ಲೋ ಆಗ್ತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಕೆಳಗಿರ್ತಕ್ಕಂಥ ಗ್ರೌಂಡ್ ವಾಟರ್ ಮೇಲ್ಗಡೆ ಬರುತ್ತೆ. ಗ್ರೌಂಡ್ ವಾಟರ್ ಮೇಲ್ಗಡೆ ಬರ್ಬೋದು, ಬಟ್ ಏನಾಗುತ್ತೆ, ಕಂಟಿನ್ಯೂಸ್ ಎವಾಪರೇಷನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಗ್ರೌಂಡ್ ವಾಟರ್ ಕೂಡ ನಮಗೆ ಸಾಲ್ಟ್ ವಾಟರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಅವೆಲ್ಲ ನ್ಯಾಚುರಲ್ ಸ್ಪ್ರಿಂಗ್ಸ್ ಅಂತ ಕಾಣಿಸ್ಕೊಳ್ಳೋದು. ಸೊ ಹಾಗಾಗಿ ಒಂದು ಆರ್ಟಿಸಿಯನ್ ಬೆಲ್ಸ್ ಅಂತ ಕರಿತೀವಿ. ಹೈಯೆಸ್ಟ್ ಸಲಿನಿಟಿ ಇರೋದ್ರಿಂದ ಅಗ್ರಿಕಲ್ಚರ್ಗೆ ಬಳಸ್ಕೋಬೋದಾ? ಅಗ್ರಿಕಲ್ಚರ್ ಕೂಡ ಬಳಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಸ್ವಲ್ಪ ಉಪ್ಪು ನೀರು ಇರೋದ್ರಿಂದ ನಮಗೆ ಕನ್ಸಂಪ್ಷನ್ಗೂ ಬರೋದಿಲ್ಲ. ಮೇನ್ಗೆ ಏನಿದ್ರು ಡೈರಿ ಇಂಡಸ್ಟ್ರಿಗೆ ಮಾತ್ರ ಬಳಸ್ಬೋದು, ಕ್ಯಾಟಲ್ಸ್ಗಳಿಗೆ ಮಾತ್ರ ಸ್ವಲ್ಪ ಬಳಸ್ತಾರೆ ಅಷ್ಟೇ, ಇನ್ಬಿಟ್ರೆ ಏನಿಲ್ಲ. ಸೊ ಐರ್ ಲೇಕ್ ಒಂದು, ಇನ್ಬಿಟ್ರೆ ಆರ್ಟಿಸಿಯನ್ ಬೆಲ್ಸ್, ಇವೆಲ್ಲ ಜಾಸ್ತಿ ಕಾಣಿಸ್ಬೋದು, ಹೌದೇ ಇಲ್ಲ? ಇಲ್ಲಿ ಮಿಡಲ್ ಮಾಡ್ಕೊಳ್ಳಿ, ಮೆಕ್ಡೊನಾಲ್ಡ್ ರೇಂಜಸ್ ಮೌಂಟೇನ್ಸ್, ಮೆಕ್ಡೊನಾಲ್ಡ್ ಮೌಂಟೇನ್ ರೇಂಜಸ್, ಮೆಕ್ಡೊನಾಲ್ಡ್ ಮೌಂಟೇನ್ ರೇಂಜಸ್. ಇಲ್ಲಿ ನೋಡಿ, ಒಂದು ಲೇಕ್ ಡಿಸಪಾಯಿಂಟ್ಮೆಂಟ್ ಅಂತ ಕಾಣಿಸ್ತಾ ಇದೆ, ಇದೆಯಾ? ಲೇಕ್ ಡಿಸಪಾಯಿಂಟ್ಮೆಂಟ್ ಇದೆ ತಾನೆ? ಅಲ್ಲೆಲ್ಲ ಮೈನರ್ ಲೇಕ್ಸ್ಗಳು ಕಾಣಿಸ್ತಿದೆ ನೋಡಿ, ಅವೆಲ್ಲ ಸಾಲ್ಟ್ ವಾಟರ್ ಲೇಕ್ಸ್, ಹೌದಾ? ಲೇಕ್ ಡಿಸಪಾಯಿಂಟ್ಮೆಂಟ್ ಇದೆ, ವೆಲ್ಸ್ ಇದೆ, ಗ್ರೆಗೋರಿ ಇದೆ, ಇವೆಲ್ಲ, ಹೌದಾ? ನೆಕ್ಸ್ಟ್ ಇಲ್ಲಿ ನೋಡಿ, ಕಲ್ಗುರ್ಲಿ ಬೌಂಡರ್ ಅಂತ ಇದೆ, ಕಲ್ಗುರ್ಲಿ ಇಲ್ಲಿ ಇರ್ತಾನೆ ಕಲ್ಗುರ್ಲಿ. ಸೊ ಆ ಪ್ಲೇಸ್ ಏನಾಗುತ್ತೆ, ಹಾಗೆ ಐರನ್ ಓರ್ ಜಾಸ್ತಿ ಸಿಗುತ್ತೆ ಕಲ್ಗುರ್ಲಿ, ಇಲ್ವಾ? ಇದೆ, ಕಲ್ಗುರ್ಲಿ ಬೌಂಡರ್ಸ್ ಇದೆಯಲ್ಲ, ಕಲ್ಗುರ್ಲಿ ಪ್ಲೇಸ್ ಏರಿಯಾ ಇದೆ. ಕಲ್ಗುರ್ಲಿ. ನೆಕ್ಸ್ಟ್ ಆಸ್ಟ್ರೇಲಿಯಾ ಇರ್ತಕ್ಕಂಥ ಮೇಜರ್ ಮಿನರಲ್ಸ್, ಯುರೇನಿಯಂ ಜಾಸ್ತಿ ಸಿಗುತ್ತೆ, ಬರ್ಕೊಳ್ಳಿ. ಐರನ್ ಓರ್, ಯುರೇನಿಯಂ ಜಾಸ್ತಿ ಪ್ರೊಡಕ್ಷನ್ ಮಾಡ್ತಕ್ಕಂಥ ಕಂಟ್ರಿ ಇದು, ಯುರೇನಿಯಂ. ನೆಕ್ಸ್ಟ್ ಬಾಕ್ಸೈಟ್, ಬಾಕ್ಸೈಟ್ ಜಾಸ್ತಿ ಇದೆ. ಬಾಕ್ಸೈಟ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಮಾಡುತ್ತೆ. ಸೊ ಇಲ್ಲೆಲ್ಲ ವಾಟರ್ ರಿಸೋರ್ಸ್ ಜಾಸ್ತಿ ಇದೆಯಾ? ಇಲ್ಲ ತಾನೆ, ಯಾಕಂದ್ರೆ ಪೂರ್ತಿ ಡೆಸರ್ಟ್ ಕಾಂಟ್ರಿಕ್ಟ್. ಸೊ ಹಂಗಾಗಿ ಏನಾಗುತ್ತೆ, ಇವೆಲ್ಲ ಎನರ್ಜಿ ರಿಸೋರ್ಸಲ್ಲಿ ರಿಚ್ ಆಗಿದೆ, ಬರೀ ಮಿನರಲ್ ರಿಸೋರ್ಸ್ ಮಾತ್ರ ಇರುತ್ತೆ. ಇನ್ನು ಕೆಲವೊಂದಿಷ್ಟು ರಿವರ್ಸ್ಗಳು ಇಲ್ಲಿ ಕಾಣಿಸ್ಕೊಳ್ತಾರೆ, ರಿವರ್ಸ್ ಸೌತಿಂದ ನಾರ್ತ್ ನೋಡಿ, ಈ ಥರ ನೋಡಿ. ಫಸ್ಟ್ ಆಶ್ ಬರ್ಲಾಲ್ ಅಂತಿದೆಯಾ? ಆಶ್ ಬರ್ಲಾಲ್ ಒಂದು. ನೆಕ್ಸ್ಟ್ ಮೇಲ್ಗಡೆ ನೋಡಿ, ಪಾಟ್ಸ್ ಕ್ಯೂ ಅಂತಿದೆಯಾ? ಪಾಟ್ಸ್ ಕ್ಯೂ. ನೆಕ್ಸ್ಟ್ ಮೇಲ್ಗಡೆ ಡಿ ಗ್ರೇ ಇದೆಯಾ? ನೆಕ್ಸ್ಟ್ ನೋಡಿ, ಇಲ್ಲಿ 8 ಮೈಲಿ ಬೀಚ್ ಅಂತ ಕಾಣಿಸ್ಕೊಳ್ಳುತ್ತೆ, ಇದೆಯಾ? 8 ಮೈಲಿ ಬೀಚ್ ಇದೆಯಲ್ಲ, 8 ಮೈಲಿ ಬೀಚ್. ನೆಕ್ಸ್ಟ್ ಮೇಲ್ಗಡೆ ಬನ್ನಿ, ಫಿಟ್ಸ್ ರಾಯ್ ಇದೆಯಾ? ಫಿಟ್ಸ್ ರಾಯ್ ರಿವರ್ ಹೆಸರು
ಇರುತ್ತಾನೆ. ಇಲ್ಲಿ ನೋಡಿ ಬ್ಲ್ಯಾಕ್ ವುಡ್ ಅಂತ ರಿವರ್ ಇದೆ. ಬ್ಲ್ಯಾಕ್ ವುಡ್, ಡಾರ್ಲಿಂಗ್ ರೇಂಜಸ್ ನೋಡಿ, ಮೌಂಟೇನ್ಸ್ ಹೆಸರು ಡಾರ್ಲಿಂಗ್ ರೇಂಜ್. ಅಂದ್ರೆ ವೆಸ್ಟರ್ಲಿ ಸೀಸನ್ ಬ್ಲಾಕ್ ಅಂತ ಚಳಿಗಾಲದಲ್ಲಿ ಈ ಮೌಂಟೇನ್ಸ್ ಡಿಕ್ಕಿ ಹೊಡೆದು ಮಳೆ ಬರೋದು, ಅದರಿಂದ ಬರ್ತಕ್ಕಂಥ ರಿವರ್ ಅದಲ್ಲ. ಬ್ಲ್ಯಾಕ್ ವುಡ್ ಅಥವಾ ಬ್ಲ್ಯಾಕ್ ವುಡ್ ರಿವರ್. ನೆಕ್ಸ್ಟ್ ನೋಡಿ, ಜಾಗ್ರಫಿ ಡೇ ಅಂತ ಇದೆ, ಇದೆಯಾ? ಮಾರ್ಕ್ ಮಾಡಿ ಅದು. ಸೊ ಈ ರಿವರ್ಸ್ ಲೈಕ್ ಒರಿಜಿನೇಟ್ ಆಗ್ತಾ ಇದ್ದಾರೆ. ಇಲ್ಲಿ ಓಕೆ, ಇಲ್ಲಿ ರಿವರ್ಸ್ ಒರಿಜಿನೇಟ್ ಆಗ್ತಿದ್ದಾರೆ. ರಿವರ್ಸ್ ಇಲ್ಲೇ ಬರ್ತಾ ಇದ್ದಾರೆ. ಅರ್ಥ ಆಗಿಲ್ಲ ಹೆಂಗ್ ಬರುತ್ತೆ ಅಂತ. ಸೌತ್ ವೆಸ್ಟ್ ಮಾನ್ಸೂನ್ ಇದ್ದಾಗ ನನಗೆ ಸೌತ್ ಈಸ್ಟ್ ಸ್ಟೇಟ್ಮೆಂಟ್ಸ್ ಜನರಲ್ ಇಂಪ್ರೂವ್ ಆಗುತ್ತೆ, ಹೌದಾ? ನಮಗೆ ನೆಕ್ಸ್ಟು ಇವರಿಗೆ ಸಮ್ಮರ್ ಬಂದಾಗ ಏನಾಗುತ್ತೆ, ಪ್ರೆಷರ್ ಬರ್ಸಲ್ಲ ಕೆಳಗಡೆ ಶಿಫ್ಟ್ ಆಗುತ್ತೆ. ನಮಗೆ ನಾರ್ತ್ ಈಸ್ಟ್ ಸ್ಟೇಟ್ಮೆಂಟ್ಸ್ ಏನಾಗುತ್ತೆ, ಇಲ್ಲಿ ನಾವು ಕೆಳಗಡೆ ಬರ್ತಾರೆ. ಇಲ್ಲಿ ಕೆಳಗಡೆ ಬಂದಾಗ ಯಾವ ಇಂಪ್ರೂವ್ ಆಗ್ತಾನೆ ಸೌತ್ ವೆಸ್ಟ್. ಇಲ್ಲಿ ಬಂದಾಗ ಇವ್ರಿಗೆ ನಾರ್ತ್ ವೆಸ್ಟ್ ಮಾನ್ಸೂನ್ ತಾನೆ, ಸೊ ಅವಾಗ ಅದರಿಂದ ಬರ್ತಕ್ಕಂಥ ಮಳೆ. ಹೌದು, ವಿಂಡ್ಸ್ ಆಗುತ್ತಾನೆ. ನಮ್ಮ ನಾರ್ತ್ ಈಸ್ಟ್ ಸ್ಟೇಟ್ಮೆಂಟ್ಸ್ ಕೆಳಗಡೆ ಬರುತ್ತೆ. ಸೊ ಇಲ್ಲಿ ನಾರ್ತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ಆಗಿ ಆಸ್ಟ್ರೇಲಿಯಾ ಬ್ಲೋ ಆಗುತ್ತೆ. ಸೊ ಹಾಗಾಗಿ ಇಂಡಿಯನ್